ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಜ್ಯೋತಿಷ ವಾಸ್ತುವಾಚಾರ್ಯ ಮಂಜುನಾಥ್ ಗುರುಜಿ. ವೀಕ್ಷಕರೇ, ಇವತ್ತು ಕಲಬುರಗಿ ಮಹಾನಗರದಲ್ಲಿ ಒಂದು ಮನೆ ವಾಸ್ತು ಮಾಡೋಕ್ಕೆ ಬಂದಿದ್ದೀವಿ. ಸೊ ಈ ಮನೆ ವಿಚಾರವಾಗಿ ನೋಡಿ ನಮ್ಮ ಕ್ಯಾಮ್ರಾದಲ್ಲಿ ತೋರಿಸ್ತಾ ಇದ್ದಾರೆ. ಸೊ ಇಲ್ಲಿ ಮನೆಗೆ ಬಂದು ಉತ್ತರದ ಬಾಗಿಲು, ಈ ಮೇನ್ ಡೋರು ಉತ್ತರ ಅಂತ ಹೇಳ್ತೀವಿ. ಸೊ ಉತ್ತರ ಬಾಗಿಲಿಗೆ ಒಂದು ಮೇನ್ ಡೋರಿಂದ ಟಿ ಜಂಕ್ಷನ್ ಬಂದಿರೋವಂಥದ್ದು ಕ್ಯಾಮ್ರಾದಲ್ಲಿ ತಾವು ನೋಡ್ಬೋದು. ಸೊ ಇದಕ್ಕೆ ಇದರದೇ ಆದ ಒಂದು ಪರಿಹಾರಗಳನ್ನು ನಾವು ನಮ್ಮ ಕ್ಲೈಂಟ್ ಅವ್ರಿಗೆ ಸೂಚಿಸಿದ್ದೀವಿ. ಮತ್ತು ಒಳಗಡೆ ಬರ್ತಾ ಮನೆಯ ವಿಚಾರದಲ್ಲಿ ಒಳಗಡೆ ಸೊ ಮನೆ ಎಂಟ್ರೆನ್ಸಲ್ಲಿ ತುಂಬ ಪಾಸಿಟಿವ್ ಆಗಿದೆ. ಆದರೆ ಈ ಝೋನಲ್ ವೈಸು ನಾವು ಕಲರ್ ಅಂತ ಹೇಳ್ತೀವಿ, ಇದು ಪೂರ್ವ ಅಭಿಮುಖವಾಗಿರೋದ್ರಿಂದ ಇದು ಸ್ವಲ್ಪ ನಮಗೆ ಲೈಕ್ ಬ್ಲೂವಿಶ್ ಮಿಕ್ಸ್ ಇದೆ ಕಲರು. ಆದಷ್ಟು ಇಲ್ಲಿ ಗ್ರೀನ್ ಕಲರು, ಪ್ಯಾರೆಟ್ ಗ್ರೀನ್ ಆಗಿರ್ಬೋದು, ಆರೆಂಜ್ ಆಗಿರ್ಬೋದು, ಮತ್ತು ರೆಡ್ ಟೋನ್ಸ್ಗಳನ್ನು ಯೂಸ್ ಮಾಡೋಕ್ಕೆ ನಮ್ಮ ಕ್ಲೈಂಟ್ಸಿಗೆ ಸಜೆಸ್ಟ್ ಮಾಡ್ತಾ ಇದ್ದೀವಿ. ಮತ್ತು ಪೂರ್ವಾಭಿಮುಖವಾಗಿ ಇಲ್ಲಿರುವಂಥ ಕರ್ಟನ್ಸ್ಗಳು ಇಲ್ಲಿ ಕೂಡ ಗ್ರೀನ್ ಆಗಿರ್ಬೋದು, ಮತ್ತು ನಿಮಗೆ ರೆಡ್ ಟೋನ್ ಆಗಿರ್ಬೋದು, ಈ ಕಲರ್ಸ್ ಕೂಡ ತುಂಬ ಒಳ್ಳೆಯದಾಗುತ್ತೆ. ಯೆಲ್ಲೋ ಕಲರ್ಸ್ ಇಲ್ಲಿ ಯೂಸ್ ಮಾಡಬಾರ್ದು ಅಂತ ಸೂಚಿಸಲಾಗಿದೆ. ಸೊ ಮುಂದೆ ಬರೋದಾದರೆ ವಿಡಿಯೋದಲ್ಲಿ ನೋಡ್ದಂಗೆ, ಸೊ ಈ ವಿಡಿಯೋದಲ್ಲಿ ತಾವು ನೋಡ್ತಾ ಇದ್ದೀರಾ, ಬಹುಮುಖ್ಯವಾಗಿ ಇಲ್ಲಿ ಒಂದು ವಾಯುವ್ಯದಲ್ಲಿರುವಂಥ ಬೆಡ್ರೂಮ್ ಅಂತ ಹೇಳ್ತೀವಿ. ಸೊ ವಾಯುವ್ಯದಲ್ಲಿ ಇರಬೇಕಾದ್ರೆ ಬೆಡ್ರೂಮು ಇದು ಒಂದು ಒಳ್ಳೆ ಲೊಕೇಶನ್ನೇ. ಬಟ್ ಈಗ ಯಾವುದೇ ಮನೆಯಲ್ಲಿ ಒಂದು ಬೆಡ್ರೂಮ್ ಅಂತ ತೊಗೊಂಡಾಗ ನಾವು ಇಲ್ಲಿ ಐರನ್ ಕಾಟನ್ನು ಯೂಸ್ ಮಾಡಿದ್ದಾರೆ. ಆದಷ್ಟು ವುಡನ್ ಕಾಟನ್ನು ಯೂಸ್ ಮಾಡಿ. ಐರನ್ ಕಾಟ್ ವಿಲ್ ಲೀಡ್ಸ್ ಟು ದ ಹೆಲ್ತ್ ಇಶ್ಯೂಸ್ ಅಂತ ಹೇಳ್ತೀವಿ. ಸೊ ಅದ್ರ ಬಗ್ಗೆ ಗಮನ ಹರಿಸ್ಬೇಕಾಗುತ್ತೆ. ಮತ್ತು ನಾರ್ತ್ ವೆಸ್ಟಲ್ಲಿ ವಾಯುವ್ಯದಲ್ಲಿ ಬೆಡ್ರೂಮ್ ಬಂದಾಗ ಇಲ್ಲಿ ಪರ್ಪಲ್ ಕಲರ್ ಕರ್ಟನ್ಸನ್ನು ಹಾಕಿದ್ದಾರೆ. ಇಲ್ಲಿ ಎಕ್ಸಿಸ್ಟಿಂಗ್ ಕಲರ್ಸ್ ಯೆಲ್ಲೋ ಕಲರ್ ಹಾಕ್ಬೋದು, ಗ್ರೇ ಕಲರ್ ಹಾಕ್ಬೋದು. ಈ ಒಂದು ಝೋನಲ್ಲಿ ಈ ಕಲರ್ಸ್ ಹಾಕಿದಾಗ ತುಂಬ ಚೆನ್ನಾಗಿರುತ್ತೆ. ಮತ್ತು ಮುಂದೆ ನಾವು ವೀಕ್ಷಣೆ ಮಾಡ್ತಾ ಹೋದಾಗ ಈ ಒಂದು ಮನೆಗೆ ಪಶ್ಚಿಮದಲ್ಲಿ ವಾಶ್ರೂಮ್ ಇರುವಂಥದ್ದು, ಮತ್ತು ಅದರ ಪಕ್ಕ ಇನ್ನೊಂದು ವಾಶ್ರೂಮು ಕೂಡ ಪಶ್ಚಿಮ ಅಭಿಮುಖವಾಗಿರುವಂಥದ್ದು. ಈ ಪಶ್ಚಿಮದಲ್ಲಿರುವಂಥ ವಾಶ್ರೂಮು ಉತ್ತರ ಮತ್ತು ದಕ್ಷಿಣ ಅಭಿಮುಖವಾಗಿದೆ. ಈ ಕಮೋಡು ಕರೆಕ್ಟಾಗಿರೋ ಪೊಸಿಷನಲ್ಲಿದೆ, ಯಾವುದೇ ಸಮಸ್ಯೆ ಇಲ್ಲ. ಆದರೆ ಇನ್ನೊಂದು ಇಂಡಿಯನ್ ಸ್ಟೈಲ್ ಕಮೋಡ್ ಏನಿದೆ ಪೂರ್ವ ಮತ್ತು ಪಶ್ಚಿಮ ಅಭಿಮುಖವಾಗಿದೆ, ಇದು ಸ್ವಲ್ಪ ಸಮಸ್ಯೆ ಅಂತ ಹೇಳ್ತೀವಿ. ಅಂದರೆ ಟಾಯ್ಲೆಟ್ ರೂಮ್ ಯೂಸ್ ಮಾಡಿಕೊಂಡಾಗ ಉತ್ತರ ಪೂರ್ವದಲ್ಲಿ ಕೂತ್ಕೊಂಡಾಗ ಅದು ಕರೆಕ್ಟಾಗಿರೋ ಪೊಸಿಷನ್ ಅಂತ ಹೇಳ್ತೀವಿ. ಮುಂದೆ ಹಂಗೆ ನೋಡ್ತಾ ಇದ್ದರೆ ಈ ಮನೆಗೆ ಸಂಬಂಧಪಟ್ಟ ಹಾಗೆ ಸೊ ಇಲ್ಲೊಂದು ಸೌತ್ ವೆಸ್ಟಲ್ಲಿ ಮಾಸ್ಟರ್ ಬೆಡ್ರೂಮ್ ಬರ್ತಾ ಇದೆ. ಸೊ ಇಲ್ಲೇನಿತ್ತು, ಮುಂಚೆ ನಮ್ಮ ಕ್ಲೈಂಟ್ ಅವ್ರು ಹೇಳ್ತಾ ಇದ್ರು ಬಹುಮುಖ್ಯವಾಗಿ, ಸೊ ಇಲ್ಲಿ ವಾಶ್ರೂಮ್ ಅವ್ರದ್ದು ಇತ್ತು, ಈ ಕಡೆ ಪಶ್ಚಿಮಾಭಿಮುಖವಾಗಿ ವಾಶ್ರೂಮ್ ಇತ್ತು. ಅವ್ರೇನು ಮಾಡಿದ್ದಾರೆ, ಅದನ್ನು ಈಗ ಪೊಸಿಷನ್ ವೈಸ್ ಏನು ಮಾಡ್ಕೊಂಡಿದ್ದಾರೆ ಅವ್ರಿಗೆ ಗೊತ್ತಿರಲಾರ್ದಂಗೆ ನೈಋತ್ಯದ ಕಡೆ ಬೆಳೆಸ್ಬಿಟ್ಟಿದ್ದಾರೆ. ಸೊ ಇದು ನೈಋತ್ಯದಲ್ಲಿ ಇರುವಂಥ ಕಾಟು ತುಂಬ ಕರೆಕ್ಟಾಗಿದೆ. ಆದರೆ ಇವರಿಗೆ ವಾಶ್ರೂಮ್ ಚೇಂಜ್ ಮಾಡಿರೋದ್ರಿಂದ ನೈಋತ್ಯದಲ್ಲಿ ಬ್ಲಾಕೇಜಸ್ ಇದೆ. ಅದು ಕೂಡ ಒಂದು ನೆಗೆಟಿವ್ ಎನರ್ಜೀಸ್ ಅಂತ ಹೇಳ್ತೀವಿ. ಮತ್ತು ಇಲ್ಲಿ ಯೂಸ್ ಮಾಡಿರುವಂಥ ಕರ್ಟನ್ಸ್ಗಳಂತ ಹೇಳ್ತೀವಿ, ಇಲ್ಲಿ ರೆಡ್ ಟೋನಲ್ಲಿರುವಂಥ ಕರ್ಟನ್ಸು ಮತ್ತು ಬ್ಲೂ ಟೋನಲ್ಲಿರುವಂಥ ಒಂದು ಬೆಡ್ಶೀಟ್ಸ್ಗಳಂತ ಹೇಳ್ತೀವಿ. ಆದಷ್ಟು ಇಲ್ಲಿ ಯೆಲ್ಲೋ ಆಗಿರ್ಬೋದು, ಗ್ರೇ ಆಗಿರ್ಬೋದು, ಆ ಥರ ಕರ್ಟನ್ ಯೂಸ್ ಮಾಡಿದ್ರೆ ನೈಋತ್ಯದಲ್ಲಿ ತುಂಬ ಒಳ್ಳೆಯದಾಗಿರುವಂಥದ್ದು. ಮತ್ತು ಇಲ್ಲಿ ಈ ಬೆಡ್ಶೀಟ್ಸ್ ಕೂಡ ಅದೇ ಕಲರ್ದು ಯೂಸ್ ಮಾಡಿದ್ರೆ ತುಂಬ ಒಳ್ಳೆಯದಾಗುತ್ತೆ. ಮುಂದೆ ನೋಡ್ತಾ ಹೋಗೋಣ ಒಂದು ಈ ಕ್ಲೈಂಟ್ ಪ್ಲೇಸಲ್ಲಿರುವಂಥ ಕಿಚನ್ ವಿಚಾರದಲ್ಲಿ. ಸೊ ಈ ಕಿಚನ್ ವಿಚಾರದಲ್ಲಿ ಇಲ್ಲೇನು ಮಾಡಿದ್ದಾರೆ, ಆಲ್ಮೋಸ್ಟ್ ಇಲ್ಲಿ ಕೂಡ ವೈಟು ಮತ್ತು ಗ್ರೀನ್ನ ಯೂಸ್ ಮಾಡಿದ್ದಾರೆ. ಸೊ ಗ್ರೀನ್ ಕಲರ್ ಓಕೆ, ಯಾವುದೇ ರೀತಿ ಸಮಸ್ಯೆ ಕೊಡೋದಿಲ್ಲ. ಆದರೆ ಕಿಚನ್ಗೆ ಸಂಬಂಧಪಟ್ಟಂಥ ಎನರ್ಜಿ ಬ್ಲಾಕೇಜಸ್ ಇದೆ. ಕಿಚನ್ ಪ್ಲ್ಯಾಟ್ಫಾರ್ಮ್ ಅಂತ ನಾವೇನು ತೊಗೊತೀವಿ, ಆದಷ್ಟು ಇಲ್ಲಿ ಗ್ರೀನ್ ಕಲರು, ಕ್ರೀಮ್ ಕಲರ್ ಇದ್ದರೆ ತುಂಬ ಒಳ್ಳೆಯದು. ಬ್ಲ್ಯಾಕ್ ಕಲರ್ ಪ್ಲ್ಯಾಟ್ಫಾರ್ಮ್ ಅಷ್ಟೊಂದು ಇಲ್ಲಿ ಸೂಟೇಬಲ್ ಇಲ್ಲ. ಆಮೇಲೆ ಅಡುಗೆ ಕೋಣೆಗೂ ಕೂಡ ಅಡುಗೆ ಕೋಣೆಗೆ ಅಟ್ಯಾಚ್ ಆಗಿ ದೇವ್ರ ಮನೆ ಇದೆ. ಸ್ವಲ್ಪ ಇದಕ್ಕೆ ಪಾರ್ಟಿಷನ್ ಮಾಡಿ, ಆ ದೇವ್ರ ಮನೆ ಕರೆಕ್ಟಾಗಿದೆ, ಆದರೆ ಇದಕ್ಕೆ ಒಂದು ಬಾಗಿಲು ಇಡುವಂಥದ್ದು, ಇದು ಮಾಡುವಂಥದ್ದು ಮಾಡಿದ್ರೆ ಅವರಿಗೆ ತುಂಬ ಪ್ರಶಸ್ತವಾಗಿರುವಂಥದ್ದು. ಮುಂದೆ ಇದರ ವಿಚಾರದಲ್ಲಿ ಮುಂದೆ ಆ ಕಡೆ ಬಾಲ್ಕನಿ ಕೂಡ ನೋಡೋಣ. ನೋಡಿ ವೀಕ್ಷಕರೇ, ಇಲ್ಲಿ ಬಹುಮುಖ್ಯವಾಗಿ ಇರುವಂಥ ಈ ಒಂದು ಬಾಲ್ಕನಿ ಎಕ್ಸ್ಟೆನ್ಷನ್ ಕ್ಲೈಂಟ್ ಅವರು ಏನು ಮಾಡಿದ್ದಾರೆ ಅಂತ, ಇಲ್ಲಿ ಆಗ್ನೇಯ ಕೋಣೆಯಲ್ಲಿ ಬಟ್ಟೆ ಒಗೆಯುವಂಥದ್ದು ಮತ್ತು ಸ್ವಲ್ಪ ತೊಳೆಯುವಂಥದ್ದು, ಯುಟೆನ್ಸಿಲ್ ತೊಳೆಯುವಂಥದ್ದು ವಿಚಾರದಲ್ಲಿ ಇಲ್ಲಿ ಮಾಡಿದ್ದಾರೆ. ಸೊ ಆಗ್ನೇಯಕ್ಕೆ ಸಂಬಂಧಪಟ್ಟಂಥದ್ದು ಜಲನ ಆಲ್ಮೋಸ್ಟ್ ಅವಾಯ್ಡ್ ಮಾಡಿ ಪೂರ್ವ ಅಭಿಮುಖ ಮಾಡಿಕೊಂಡ್ರೆ ಒಳ್ಳೆಯದಾಗುತ್ತೆ. ಮತ್ತು ಇಲ್ಲಿ ನೀವು ಕ್ಯಾಮ್ರಾದಲ್ಲಿ ನೋಡ್ಬೋದು, ನೈಋತ್ಯದಲ್ಲಿ ಇವರು ಎಕ್ಸ್ಟೆನ್ಷನ್ ಮಾಡಿ ಒಂದು ವಾಶ್ರೂಮ್ಸ್ನ ಮಾಡಿರುವಂಥದ್ದು. ಸೊ ಆ ನೈಋತ್ಯದ ವಾಶ್ರೂಮ್ ತೋರಿಸ್ತಾರೆ, ಇದು ಓಪನ್ ಮಾಡಿ ಅಂಡೋರ್. ಸೊ ನೈಋತ್ಯದಲ್ಲಿರುವಂಥ ವಾಶ್ರೂಮ್ ಏನಾಗುತ್ತೆ ಅಂದರೆ ಎಕ್ಸ್ಟ್ರಾ ಸ್ವಲ್ಪ ಲೋನ್ಸ್ ವಿಚಾರವಾಗಿ, ಸ್ವಲ್ಪ ಎಕ್ಸ್ಪೆನ್ಸಸ್ ವಿಚಾರವಾಗಿ ಕೊಡುತ್ತೆ. ಸೊ ಅದಕ್ಕೆ ನಾವು ಕ್ಲೈಂಟ್ಗೆ ನೈಋತ್ಯಕ್ಕೆ ಇರುವಂಥ ವಾಶ್ರೂಮ್ನ ಇದನ್ನು ಅವಾಯ್ಡ್ ಮಾಡಿ ಇದಕ್ಕೆ ಒಂದು ರೆಮಿಡೀಸ್ನ ಕೊಡ್ತಾ ಇದ್ದೀವಿ. ಸೊ ಈ ರೀತಿ ಈ ಒಂದು ಮನೆಯ ಒಂದು ಚಿಕ್ಕ ಹೋಮ್ ಟೂರ್ ಆಗಿದೆ. ಇನ್ನೂ ಹಲವಾರು ವಿಚಾರಗಳು ಅಡಿಷ್ನಲ್ ಆಗಿ ಹೇಳ್ತಾ ಇದ್ದೀವಿ.
ವೀಕ್ಷಕರೇ ನೋಡಿ, ಈ ಒಂದು ಯುಟೆನ್ಸಿಲ್ಸು ಮತ್ತು ಬಟ್ಟೆ ವಾಶ್ ವಿಚಾರವಾಗಿ ಆಗ್ನೇಯ ಕೋಣೆಯಲ್ಲಿ ಅವ್ರು ಮಾಡ್ತಾ ಇದ್ದಾರೆ. ಆದಷ್ಟು ಅವ್ರಿಗೆ ಏನಾದರೂ ಪ್ರಾವಿಷನ್ಸ್ ಇತ್ತಂದರೆ ಈಶಾನ್ಯ ಕೋಣೆಯಲ್ಲಿ ಮಾಡಿಕೊಂಡ್ರೆ ತುಂಬ ಒಳ್ಳೆಯದಾಗುತ್ತೆ. ಇಲ್ಲೊಂದು ಸಂಪಿದೆ ಪೂರ್ವ ಅಭಿಮುಖವಾಗಿ, ತೊಂದರೆ ಇಲ್ಲ. ಆದರೆ ಈ ಸಂಪು ಮತ್ತು ಆಗ್ನೇಯ ಕೋಣೆಯಲ್ಲಿ ನೀವು ನೋಡ್ಬೋದು ಕ್ಯಾಮ್ರಾದಲ್ಲಿ ತಗ್ಗಾಗಿದೆ, ಅಲ್ಲಿ ನಮಗೆ ಎತ್ತರವಾಗಿ ಬರಬೇಕು. ಅದು ಒಂದು ಬಹುಮುಖ್ಯವಾಗಿ ನಾವು ಗಮನಿಸಬೇಕಾಗಿರೋ ಅಂಶ. ಆಗ್ನೇಯ ಎತ್ತರವಾಗಿ ಈಶಾನ್ಯದಲ್ಲಿ ತಗ್ಗು ಬರಬೇಕು. ಮತ್ತು ಈ ಒಂದು ವರಂಡ ಏನಿದೆ ರೋಡ್ಗೆ ಲೆವೆಲ್ ಆಗಿರುವಂಥದ್ದು. ಈ ಒಂದು ಮನೆ ಆಗಿರ್ಬೋದು, ಒಳಗಡೆ ಒಳಾಂಗಣ ಅಂತ ಹೇಳ್ತೀವಿ, ಇದು ಎತ್ತರದಲ್ಲಿರಬೇಕು. ರೋಡ್ ಅಭಿಮುಖವಾಗಿದ್ದಾಗ ಮನೆಗೆ ನೆಗೆಟಿವ್ ಎನರ್ಜೀಸ್ ಆಗಿರ್ಬೋದು ಅದು ಸ್ವಲ್ಪ ಜಾಸ್ತಿ ಬರುತ್ತೆ ಅಂತ ಹೇಳ್ತಾರೆ. ಇಲ್ಲಿ ಉತ್ತರದಲ್ಲಿ ಒಂದು ಟ್ಯಾಂಕ್ ಇದೆ, ಇದಕ್ಕೇನು ಸಮಸ್ಯೆ ಇಲ್ಲ. ಪಿಟ್ಟು ವಿಚಾರವಾಗಿ ಇಲ್ಲಿ ಏನಾದರೂ ಮಾಡಿದರೆ ಒಂದು ವಾಯುವ್ಯ ಭಾಗದಲ್ಲಿ ಇರುವಂಥದ್ದು, ಸೊ ತೊಂದರೆ ಇಲ್ಲ. ಮತ್ತು ಮನೆ ಹಿಂಭಾಗ ಪಶ್ಚಿಮದಲ್ಲಿ ತಾವು ಕ್ಯಾಮ್ರಾದಲ್ಲಿ ನೋಡ್ತಾ ಇರ್ಬೋದು, ಅಲ್ಲಿ ಸುಮಾರು ಒಂದು ಜಂಕ್ ಇದರಲ್ಲಿ ಇದು ಐಟಮ್ಸ್ ಎಲ್ಲ ಇಟ್ಟಿರುವಂಥದ್ದು. ಅದನ್ನು ಆದಷ್ಟು ಸ್ವಲ್ಪ ಕ್ಲಿಯರ್ ಮಾಡಿ ಅಂತ ನಾವು ಅವ್ರಿಗೆ ಸೂಚಿಸ್ತಾ ಇರುವಂಥದ್ದು. ಯಾವುದು ಸ್ವಲ್ಪ ವೇಸ್ಟ್ ಆಗಿರುವಂಥ ಐಟಮ್ಸ್ನ ಪಶ್ಚಿಮಾಭಿಮುಖವಾಗಿ ಇಡಬೇಡಿ ಅಂತ ತಿಳಿಸ್ತಾ ಇದ್ದೇವೆ. ವೀಕ್ಷಕರೇ ನೋಡಿ, ಮನೆಯ ಮೇಲ್ಭಾಗದಲ್ಲಿ ಬಂದಿದ್ದೀವಿ. ಇಲ್ಲಿ ಮನೆಯಲ್ಲೂ ಕೂಡ ಈ ಕಡೆ ಭಾಗದಲ್ಲಿ ನಮಗೆ ಕ್ಯಾಮ್ರಾದಲ್ಲಿ ನೋಡ್ತಾ ಇರುವಂಥದ್ದು ಉತ್ತರ ಭಾಗ ಈಗ ತೋರಿಸ್ತಾರೆ. ಇದು ಉತ್ತರ ಮತ್ತು ಇಲ್ಲಿರುವಂಥದ್ದು ಪಶ್ಚಿಮ ಭಾಗ. ಆಮೇಲೆ ನನ್ನ ಬೆನ್ನ ಹಿಂದಗಡೆ ಬರುವಂಥದ್ದು ದಕ್ಷಿಣ ಮತ್ತು ಈ ಕಡೆ ಇರುವಂಥದ್ದು ಪೂರ್ವ ಭಾಗ ಬರುತ್ತೆ. ಸೊ ಯಾವುದೇ ಒಂದು ಮನೆಗೆ ಮುಖ್ಯವಾಗಿರುವಂಥ ಟ್ಯಾಂಕನ್ನು ನಾವು ಮಾಡಬೇಕಾದಾಗ ಮನೆಯ ನೈಋತ್ಯ ಭಾಗದಲ್ಲಿ ಎತ್ತರ ಮಾಡಬೇಕು. ಈ ಭಾಗಕ್ಕೆ ಸಂಬಂಧಪಟ್ಟ ಹಾಗೆ ಇವರು ಸೋಲಾರ್ನ ನಿರ್ಮಾಣ ಮಾಡಿದ್ದಾರೆ. ಆದಷ್ಟು ಉತ್ತರ ಇಲ್ಲಿ ಒಂದು ನೈಋತ್ಯ ಭಾಗದಲ್ಲಿ ಟ್ಯಾಂಕ್ನ ಈ ರೀತಿ ಇಲ್ಲಿ ಕೂಡಿಸಿದಾರಲ್ವ, ಸೊ ಆ ರೀತಿ ನೈಋತ್ಯ ಭಾಗದಲ್ಲಿ ಎತ್ತರ ಬರಬೇಕು. ಸೋಲಾರ್ ಆ ಥರ ಏನಾದ್ರು ಮಾಡಬೇಕಂದ್ರೆ ಪಶ್ಚಿಮ ಭಾಗದಲ್ಲಿ ಮಾಡಿಕೊಂಡ್ರೆ ಅವರಿಗೆ ಯಾವುದೇ ರೀತಿ ಸಮಸ್ಯೆ ಇರೋದಿಲ್ಲ. ಮತ್ತು ಆಗ್ನೇಯದಲ್ಲಿ ಕೂಡ ನೀರನ್ನು ಇಟ್ಟಿದ್ದಾರೆ ಮನೆಯ ಆಗ್ನೇಯ ಭಾಗದಲ್ಲಿ. ಆಗ್ನೇಯ ಅಂದರೆ ನಾವು ಒಂದು ಅಗ್ನಿ ಅಂತ ಹೇಳ್ತೀವಿ. ಸೊ ಈ ಟ್ಯಾಂಕನ್ನು ಕೂಡ ಒಂದೇ ಕಡೆ ನಿರ್ಮಾಣ ಮಾಡ್ಬೋದು. ನೈಋತ್ಯ ಪಶ್ಚಿಮದಲ್ಲಿ ಮಾಡಿ ಈ ಒಂದು ಸೋಲಾರ್ ಟ್ಯಾಂಕ್ನ ಪಶ್ಚಿಮ ಭಾಗದಲ್ಲಿ ಮಾಡಿಕೊಂಡ್ರೆ ಅವ್ರಿಗೆ ಯಾವುದೇ ರೀತಿ ಸಮಸ್ಯೆ ಆಗೋದಿಲ್ಲ. ನೋಡಿದ್ರಲ್ಲ ವೀಕ್ಷಕರೇ, ಇದೊಂದು ಮನೆಯ ಹೋಮ್ ಟೂರ್ ಆಗಿತ್ತು. ಬೇಸಿಕ್ಕಾಗಿ 30-40ರಲ್ಲಿ ಇವರು ಆಲ್ರೆಡಿ ಮನೆ ನಿರ್ಮಾಣ ಆಗಿರೋ ಮನೆಯನ್ನು ಇವರು ನಮ್ಮ ಕ್ಲೈಂಟ್ ಅವರು ಪರ್ಚೇಸ್ ಮಾಡಿರುವಂಥದ್ದು. ಇವತ್ತು ನಾವು ವಿಸಿಟ್ ಮಾಡಿದ್ದಕ್ಕೆ ಅದಕ್ಕೆ ತಕ್ಕ ಮಟ್ಟಿನ ಒಂದು ಪರಿಹಾರಗಳನ್ನು ಸೂಚಿಸಿದ್ದೀವಿ. ನೀವು ಈ ಹೋಮ್ ಟೂರ್ ವಿಚಾರವಾಗಿ ನೋಡ್ಕೊಳ್ಳಿ, ಯಾವ್ಯಾವ ಮೂಲೆಯಲ್ಲಿ ಏನೇನು ಬರಬೇಕು ಮತ್ತು ಎನರ್ಜೀಸ್ಗೆ ಏನು ಬೂಸ್ಟ್ ಮಾಡಬೇಕು ಆ ವಿಚಾರದಲ್ಲಿ ಈ ಒಂದು ವಿಡಿಯೋದಲ್ಲಿ ಸಾಧ್ಯವಾದಷ್ಟು ಮತ್ತು ತಿಳಿಸಲಾಗಿದೆ. ಏನಾದರೂ ನಿಮ್ಮ ಸಮಸ್ಯೆಗಳಿದ್ದರೆ ಅದರ ವಿಚಾರವಾಗಿ ತಾವು ಕೆಳಗಡೆ ಕಮೆಂಟ್ ಮಾಡ್ಬೋದು. ನಮ್ಮ ಚಾನಲಲ್ಲೂ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಒಳ್ಳೆಯದಾಗಲಿ.